ಇನ್ನು ರಾಜಕಾರಣದ ವಿಷಯಕ್ಕೆ ಬರೋದಾದ್ರೆ ಕುಮಾರಸ್ವಾಮಿ ಕ್ಷೇತ್ರ ಬಿಟ್ಟಿದ್ದಾರೆ ಅನ್ನೋ ಸಿಎಂ ಡಿಕೆಶಿ ಹೇಳಿಕೆಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ಕೆಂಡ ಆಗಿದ್ದಾರೆ. ಅವರ ಪರ್ಮಿಷನ್ ತಗೊಂಡು ನಾನು ಜಿಲ್ಲೆ ಬಿಟ್ಟು ಹೋಗಬೇಕಾ ಅಂತ ಕೇಳ್ತಾ ಇದ್ದಾರೆ. ನಮಗೂ ರಾಮನಗರದಲ್ಲಿ 80,000 ವೋಟ್ ಹಾಕಿದ್ದಾರೆ, ಮಾಗಡಿಯಲ್ಲಿ 80,000 ವೋಟ್ ಹಾಕಿದ್ದಾರೆ ಅಂತ ಎಚ್ಡಿಕೆ ಹರಿಹಾಯ್ದಿದ್ದಾರೆ. ಚುನಾವಣೆಯಲ್ಲಿ ಅವರ ತಮ್ಮನ ಮನೆಗೆ ಕಳಿಸಿದ್ದಾರಲ್ಲ ಜನ, ಅವರು ಕನಕಪುರ ಬಿಟ್ಟು ಹೋಗಿದ್ದಾರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕನಕಪುರದಲ್ಲಿ ಎಲ್ಲ ಗುಡ್ಡೆ ಹಾಕೊಂಡು ಕೂತಿಲ್ವಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಚಕ್ರ ತಿರುಗ್ತಾ ಇರತ್ತೆ, ಮೇಲೆ ಹೋದವರು ಕೆಳಗೆ ಬರ್ತಾರೆ ಅಂದಿದ್ದಾರೆ. ನೀವು ಆ ಕ್ಷೇತ್ರ ಬಿಟ್ಟುತ್ತಾಗೋಯ್ತು, ನಿಮ್ಗೂ ಅದಕ್ಕೆ ಆಯ್ತು ಮಾಡೋ ಅವಕಾಶ ಇದ್ದಾಗ ಮಾಡ್ಬೇಕಾಯ್ತು. ಅವಕಾಶ ಇದ್ರೆ ನಿಮ್ಗೆ ಮಾಡಕ್ಕಾಗಿಲ್ಲ, ನಾವೇನು ಒಳ್ಳೇದು ಮಾಡ್ಬೇಕು. ಇಲ್ಲಿ ಹೇಳ್ತೀನಿ ಕೇಳಿ, ಯಾವ ಊರನ್ನು ಒಕ್ಕಲೆಬ್ಬಿಸುವಂತ ಪ್ರಶ್ನೆ ನಾನು ಮಾಡುದಿಲ್ಲ. ಈಗ ನಾನು ಮಾಡಿದಂತ ತೀರ್ಮಾನದಲ್ಲಿ ಎಲ್ಲ ಊರುಗಳು ಅಲ್ಲಲ್ಲೇ ಹಿಂದೆ ಬಿಡದಿಗೆ ಇಂಡಸ್ಟ್ರಿಯಲ್ ಟೌನ್ ನಾನು ಮಾಡಿದ್ನ, ಅವರೇ ಮಾಡಿದ್ರು. ಈಗ ಈ ಬಿಡದಿಲಿ ದೊಡ್ಡ ಟೌನ್ಶಿಪ್ ಬಂದ್ರೆ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಾ ಇಲ್ವಾ? ಇವೆಲ್ಲ ಸವಾಲೆಲ್ಲ ಸ್ವೀಕಾರ ಮಾಡಿದ್ದೀನಲ್ಲ. ನಾನು ಹಿಂದೆ ಸಭೆ ಕರೆಸುವ ಪ್ರತಿಭಾ ಟಿವಿಗಳು ಇಬ್ಬರು ಚರ್ಚೆ ಮಾಡುವಂತ ಹೇಳಿದಾಗ ಆಗ್ಲಿಲ್ಲ. ಈಗ ಕರಿಬೇಕು. ಏನು ಅವ್ರ ಪರ್ಮಿಷನ್ ತಗೊಂಡು ಜಿಲ್ಲೆ ಬಿಟ್ಟು ಹೋಗ್ಬೇಕಾ? ನಮಗೂ 80,000 ಓಟ್ ಹಾಕವ್ರಲ್ಲಿ. ರಾಮನಗರದಲ್ಲಿ 80,000 ಹಾಕವ್ರೆ, ಮಾಗಡಿಲಿ 80,000 ಓಟ್ ಹಾಕವ್ರೆ. ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯ್ತು, ಅವ್ರ ತಮ್ಮನ ಮನೆಗೆ ಕಳ್ಸೋದ್ರಲ್ಲ. ಹಂಗಿರ ಕನಕಪುರ ಬಿಟ್ಟು ಹೋಯ್ತವ್ರ? ಕನಕಪುರದಲ್ಲಿ ಎಲ್ಲ ಹಾಕೊಂಡು ಗುಡ್ಡೆ ಹಾಕೊಂಡು ಕೂತಿಲ್ವಾ? ಇದೆಲ್ಲ ಚರ್ಚೆ ಇವತ್ತು ಚಕ್ರ ತಿರುಗ್ತಾ ಇರ್ತದೆ. ಮೇಲಿದ್ದಾನೆ ಕೆಳಗೆ ಬರ್ತಾನೆ, ಕೆಳಗಿದ್ದಾನೆ ಮೇಲೆ ಹೋಯ್ತಾನೆ. ಇದನ್ನ ಹೇಳ್ಕೊಂಡು ನಾನೇ ಇದು ಬಿಡ್ತೀನಿ ಪರ್ಮನೆಂಟ್ ಆಗಿ ಅಂದ್ರೆ ಅದು ಆಗಕ್ಕೆ ಸಾಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.